ನಾನು ನಿಮಗೆ ಒಂದು ಹೇಳ್ತೇನೆ, ಈ 4 ತಿಂಗಳು ಇನ್ನೂ ಕೋಲಾರದಲ್ಲಿ ನಾನು ಕುಲಪತಿಯಾಗಿ ಇರ್ತೇನೆ. ನಾನು ಅಕ್ರಮ ಮಾಡಿದ್ದಾದರೆ ಕೋಲಾರದಲ್ಲಿ ನನ್ನನ್ನು ನೇಣಿಗೇರಿಸಿ, ಕೋಲಾರದಲ್ಲಿ ನನ್ನನ್ನು ನೇಣಿಗೇರಿಸಿ, ಕೋಲಾರದಲ್ಲಿ ನನ್ನನ್ನು ನೇಣಿಗೇರಿಸಿ. ಅಲ್ಲ, ಘಟಿಕೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಇದ್ರೆ ನೀವು ಬನ್ನಿ, ನಾನು ಕೊಡ್ತೀನಿ, ಮಾತಾಡ್ತೀನಿ. ಹಾ, ಈಗ ನೋಡಿ, ಇತ್ತೀಚೆಗೆ ಸಹಿತ ಪತ್ರಕರ್ತರೆಲ್ಲ ಬಂದಿದ್ರು ನಮ್ಮಲ್ಲಿಗೆ. ಸಾಕ್ಷಿ ಇವರೇ ಇದ್ದಾರೆ, ನಮ್ಮ ಸ್ನೇಹಿತರೇ, ಪತ್ರಿಕೆಗಳವರು, ಆಮೇಲೆ ಟೆಲಿವಿಷನ್ ಮಾಧ್ಯಮದವರು ಎಲ್ಲ ಬಂದು. ಹಾಂ, ಏನು ಹೇಳಿ, ಅಲ್ಲ ಏನಾಗತ್ತೆ ಗೊತ್ತಾ, ಇವತ್ತು ನಾನು ಘಟಿಕೋತ್ಸವಕ್ಕೆ ಸೀಮಿತವಾಗಿ ಮಾತಾಡ್ತೇನೆ, ಆಯಿತಾ? ಆಮೇಲೆ ನಾನು ಹೇಳ್ತೀನಿ ಕೇಳಿ, ನಾನು ಪತ್ರಿಕೋದ್ಯಮ ಬಲ್ಲವನಾದ್ರಿಂದ ನನಗೆ ಗೊತ್ತು. ಈಗ ನಾನು ಅಲಿಗೇಷನ್ಸ್ 1000 ಬರ್ತವೆ, ಅದನ್ನ ಏನು ಮಾಡ್ಲಿಕ್ಕಾಗೋದಿಲ್ಲ. ಆಮೇಲೆ ನಾನು ಅದ್ರ ಬಗ್ಗೆ ಮಾತಾಡಿದ್ರೆ ನೀವು ನಾಳೆ ಅದನ್ನ ದೊಡ್ಡದಾಗ ಆಗ್ತೀರಿ ಹೊತ್ತು ಘಟಿಕೋತ್ಸವದ್ದಲ್ಲ. ಪತ್ರಕರ್ತನಾಗಿ ನನಗೆ ಗೊತ್ತು. ವಿದ್ಯಾರ್ಥಿಗಳಿಂದ ಮುಚ್ಚಿದ್ದೇವೆ. ಹೌದು, ಅವ್ರು ಹೇಳಿ ಬಿಡಿ. ಈಗ ಯೂನಿವರ್ಸಿಟಿಗಳಲ್ಲಿ ಹೇಗೆ ಆಗಲಿ, ಕಂಪ್ಲೇಂಟ್ ಕೊಟ್ಟಿದ್ರೆ ಅದರ ಪ್ರೋಸೆಸ್ ಅದು ನಡೆಯುತ್ತೆ. ಈಗ ಹೇಗೆ ನಡೀತದೆ ಗೊತ್ತಾ, ಒಂದು ವಿಶ್ವವಿದ್ಯಾಲಯದ ಕೆಲಸಗಳು ಹೇಗೆ ನಡೀತವೆ, ಎಲ್ಲ 100% ಅಟೆಂಡೆನ್ಸ್ ಆದಮೇಲೆ ಅಥವಾ 75% ಅಟೆಂಡೆನ್ಸ್ ಆದಮೇಲೆ ಪರೀಕ್ಷೆ ಇದನ್ನು ತಗೋತೇನೆ ಅಂದರೆ ಪರೀಕ್ಷೆ ಬಂದುಬಿಡುತ್ತೆ. ಎಲ್ಲ ವಿಶ್ವವಿದ್ಯಾಲಯಗಳು 1-1.5 ತಿಂಗಳ ಮೊದಲೇ ಪರೀಕ್ಷೆಯ ಫೀಸನ್ನು ಕಟ್ಕೊಡ್ತವೆ. ಯಾತಕ್ಕಂತಂದರೆ ವಿದ್ಯಾರ್ಥಿಗೆ ಅದೊಂದು ಅವಕಾಶ. ಕಡಿಮೆ ಇದ್ದರೆ ತುಂಬಿಕೊಳ್ಳಲಿಕ್ಕೆ, ತುಂಬಿಕೊಳ್ಳದೆ ಹೋದರೆ ವಿಶ್ವವಿದ್ಯಾಲಯ ಹೊಣೆ ಅಲ್ಲ. ಕ್ಲಾಸಿಗೆ ಯಾಕೆ ಬಂದಿಲ್ಲ? ಅದೇ ಶಿಸ್ತು ಕ್ರಮ. ಕೋರ್ಸ್ ತೆಗಿಯೋ ಪ್ರಶ್ನೆ. ಈಗ ನಾವು ಕೋರ್ಸ್ ತೆಗಿತಿರ್ಲಿಲ್ಲ ಸ್ವಾಮಿ. ನನಗೆ ಪತ್ರಿಕೋದ್ಯಮ ಪ್ರಾಧ್ಯಾಪಕನಾಗಿ ಯಾವುದೇ ಕೋರ್ಸನ್ನು ಮುಚ್ಚೋದು ಅಥವಾ ಪತ್ರಿಕೋದ್ಯಮ ಕೋರ್ಸನ್ನು ಮುಚ್ಚುವಂಥದ್ದಂತೂ ಅತ್ಯಂತ ನೋವಿನ ಕೆಲಸ. ಇದನ್ನು ನಾನು ಟಿವಿಯಲ್ಲೂ ಹೇಳಿದ್ದೇನೆ, ಮೊನ್ನೆ ಇದರಲ್ಲೂ ಹೇಳಿದ್ದೇನೆ, ಚರ್ಚೆಯಲ್ಲಿ ಭಾಗವಹಿಸಿದಾಗಲೂ ಹೇಳಿದ್ದೇನೆ. ವಿದ್ಯಾರ್ಥಿಗಳಿಲ್ಲದೆ ಹೋದ್ರೆ ಏನು ಮಾಡ್ತೀರಿ? 5 ಜನ ಅಧ್ಯಾಪಕರನ್ನ ನಾವು ನೇಮಕ ಮಾಡೋದು, ವಿದ್ಯಾರ್ಥಿಗಳೇ ಇಲ್ಲ. ನಮ್ಮ ಸಾಧನೆ ಏನು ಅನ್ನೋದನ್ನು ನಾನು ಇನ್ನು 4 ತಿಂಗಳು ಇರ್ತೀನಿ ನಾನು. ಈಗ ನೀವೇ ಪತ್ರಿಕೋದ್ಯಮ ವಿದ್ಯಾರ್ಥಿ, ನೀವೇ ಹೇಳಬೇಕು. ಈಗ ನಮ್ಮ ವಿಶ್ವವಿದ್ಯಾಲಯ, ಹೊಸ ವಿಶ್ವವಿದ್ಯಾಲಯ ಅಮರಾವತಿಯಲ್ಲಿ ನಮ್ಮ ಇದು ನಡೀತಾ ಇದೆ, ಕಟ್ಟಡ ನಡೀತಾ ಇದೆ. ನೆಕ್ಸ್ಟ್ ಖಂಡಿತವಾಗಿ ಅಲ್ಲಿ ಇದನ್ನು ಮಾಡಿ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಅಲ್ಲಿ ವ್ಯವಸ್ಥೆಯನ್ನು ಮಾಡುವ ಅವಕಾಶ ಇದೆ. ಎಲ್ಲಿ ಅಡ್ಮಿಷನ್ ಆಗಿದೆ? ಅವ್ರು ಅಡ್ಮಿಷನ್ ಆಗಿರೋರು ಅವ್ರದ್ದು ಎಕ್ಸಾಮ್ ಆಗಿದೆ, ಮುಗ್ದಿದೆ. ಈಗ ನೆಕ್ಸ್ಟ್ ಬರ್ತಕ್ಕಂಥ ನಾವು ಕೊಟ್ಟಿಲ್ಲ ಅಲ್ಲ, ಅವ್ರು ಪರೀಕ್ಷೆಗೆ ಬಂದಿಲ್ಲ. ಯಾರು ಸುಮ್ಮನೆ ಬರಿತಾ ಇದ್ದಾರೆ, ಇಂಗ್ಲೀಷ್ ಡಿಪಾರ್ಟ್ಮೆಂಟ್ ಮುಚ್ತಾ ಇದ್ದಾರೆ. ಯಾರು ಹೇಳಿದ್ ನಿಮಗೆ?
ಸರಿ, ವಿದ್ಯಾರ್ಥಿಗಳು ನಮಗೆ ಕಡಿಮೆ ಬರ್ತಾ ಇದ್ದಾರೆ ಅಂತ ತಾವು ಹೇಳಿದ್ರಿ. ಯಾಕೆ ಆಗ್ತಾಯಿತ್ತು ಅಂತ ಹೇಳಿದ್ರೆ ಎಕ್ಸಾಮ್ಸು ಲೇಟಾಗಿ ಮಾಡ್ತಾಯಿದ್ವಿ, ರಿಸಲ್ಟ್ಸು ಲೇಟಾಗಿ ಕೊಡ್ತಾಯಿದ್ರು ಬೇರೆ ಬೇರೆ ಕಾರಣಗಳಿಂದ. ಈಗ 3 ಜಿಲ್ಲೆಗಳಲ್ಲಿ ಸಂಬಂಧಪಟ್ಟಾಗೆ ಎಲ್ಲ ಬೆಂಗಳೂರಿನವರು ಟೀಚರ್ಸ್ ಏನು ಮಾಡೋರು, ನಮ್ಮ ಬೆಂಗಳೂರಲ್ಲಿ ವ್ಯಾಲ್ಯೂಷನ್ ಆಗಬೇಕು ಅಂತ, ಚಿಕ್ಕಬಳ್ಳಾಪುರದ ಕಡೆಯವರು ಅಲ್ಲಿ ವ್ಯಾಲ್ಯೂಷನ್ ಆಗಬೇಕು ಅಂತ, ಕೋಲಾರದವರು ಇಲ್ಲಿ ವ್ಯಾಲ್ಯೂಷನ್ ಆಗಬೇಕು ಅಂತ. ಬೆಂಗಳೂರಿನಲ್ಲಿ ಸೆಂಟ್ರು ತೆಗಿಯೋದಕ್ಕೇ ತುಂಬಾ ಒತ್ತಡ ಇತ್ತು, ಅಲ್ಲಿ ತೆಗಿಬಾರ್ದು ಅಂತ. ಅಲ್ಲಿ ಬರ್ತಾ ಕಡಿಮೆ ಕಾಲೇಜುಗಳು ನಮ್ದು 2 ಜಿಲ್ಲೆಯಿಂದ ಗ್ರಾಮಾಂತರ ಒಟ್ಟಾರೆ ಇದು ಅವಿಭಾಜ್ಯ ಕೋಲಾರ ಜಿಲ್ಲೆ, ಇಲ್ಲಿರ್ತಕ್ಕಂಥ ಕಾಲೇಜುಗಳು ಜಾಸ್ತಿ ಇದ್ದಿದ್ದರಿಂದ ನಾನು ಈಗ ರಿಜಿಸ್ಟ್ರಾರ್ ರೆವಲ್ಯೂಷನ್ ಆಗಿ ಹೊಸ್ದಾಗಿ ಬಂದಾಗ ಸೆಂಟ್ರನ್ನು ಇಲ್ಲಿಗೇ ಹಾಕ್ಕೊಂಡಿದ್ದಕ್ಕೆ ನಾವೀಗ ರಿಸಲ್ಟ್ ಎಲ್ಲರಿಗಿಂತ 39 ಯೂನಿವರ್ಸಿಟಿಗಳಿಗಿಂತ ಭಾಳ ಬೇಗನೆ ರಿಸಲ್ಟನ್ನು ಕೊಟ್ಟಿದ್ದೀವಿ. ಸೊ ಹಾಗಾಗಿ ಕರ್ನಾಟಕದಲ್ಲಿ ಫಸ್ಟ್ ಯೂನಿವರ್ಸಿಟಿ ನಾವು ಬೇಗ 6th ಸೆಮಿಸ್ಟರ್ ರಿಸಲ್ಟನ್ನು ಕೊಟ್ಟರೆ. ಒಂದು ನಿಮಿಷ ಕೇಳಿಸ್ಕೊಳ್ಳಿ, ನಾನು ಹೇಳ್ಬಿಡ್ತೀನಿ. ಸೊ ಈಗಾಗಲೇ PG ಕೋರ್ಸಸ್ಗೆ ಅಡ್ಮಿಷನ್ಸು ನಾವೇ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ, ನಮ್ಮ ಹುಡುಗರು ನಮ್ಮಲ್ಲೇ ಉಳ್ಕೊಳ್ಳಿ ಅಂತಕ್ಕಂಥ ಕಾರಣದಿಂದ. ಸೊ ಅದು ಯಾವುದಕ್ಕೆ ಹೆಚ್ಚಿಗೆ ಬೇಡಿಕೆ ಇರುತ್ತೆ ಅಂಥ ಕೋರ್ಸ್ಗಳು ಹೆಚ್ಚಿಗೆ ಚೆನ್ನಾಗಿ ನಡೀತವೆ. ಇಲ್ಲದೇ ಇರ್ತಕ್ಕಂಥವನ್ನು ಸುಮ್ಮನೆ ನಡೆಸೋದಕ್ಕಿಂತ ಯೂನಿವರ್ಸಿಟಿ ಕಡೆಯಿಂದ ಪ್ರಾಬ್ಲಮ್ ಆದಾಗ ಕೆಲವು ಇದನ್ನ ಕೋರ್ಸಸ್ಸನ್ನು ಮುಚ್ಚುವಂಥ ತುಂಬಾ ನೋವಿನ ಕೆಲಸ, ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಅದು ಯಾರು ಬಂದರೆ ಮುಂದೆ ಬಂದು ಯಾವುದು ಈಗ ಎಲ್ಲ ಕ್ರಮ ವಹಿಸ್ತೇವೆ. ಆಮೇಲೆ ನಮ್ಮ ಅಧ್ಯಾಪಕರುಗಳು ಎಲ್ಲ ಕಾಲೇಜುಗಳಿಗೂ ಹೋಗಿ ವಿಶ್ವವಿದ್ಯಾಲಯದ ಪರವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ವಿದ್ಯಾರ್ಥಿಗಳನ್ನ ಸೆಳೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಮ್ಮಿಂದ ಪ್ರಯತ್ನ ಆಗಿಲ್ಲ ಅಂತ ಹೇಳ್ಬೇಡಿ. ಟೀಚರ್ಸ್ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮಾತ್ರ ಅಲ್ಲ, ನಿಮಗೆ ಗೊತ್ತಾ, ಎಲ್ಲ ವಿಶ್ವವಿದ್ಯಾಲಯವೂ ಎದುರಿಸ್ತಾ ಇರುವಂಥ ಸಮಸ್ಯೆ ಇದೆ. ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದೊಂದು ದೊಡ್ಡ ನಮಗೆಲ್ಲರಿಗೂ ಇರುವಂಥ ದೊಡ್ಡ ಪ್ರಶ್ನೆ. ವಿದ್ಯಾರ್ಥಿಗಳು ಎಲ್ಲಿಗೆ ಹೋಗ್ತಾ ಇದ್ದಾರೆ? ಡಿಗ್ರಿ ಕಾಲೇಜ್ ಏನಿದೆ ಕೋಲಾರಲ್ಲಿ, ಅಲ್ಲಿ BBA ಕೋರ್ಸ್ ಅಡ್ಮಿಷನ್ ನಮ್ಮಲ್ಲಿ ಇಲ್ಲ ಅಂತ ವಾಪಸ್ ಕಳಿಸ್ತಾರೆ. ಯಾಕೆ ಅಲ್ಲಿ ಅದು ಶತಮಾನದ ಇತಿಹಾಸ ಇರ್ತಕ್ಕಂಥ ಒಂದು ಇದು, ಅಲ್ಲಿಗೆ ಯಾಕೆ ಕೋರ್ಸ್ ಮಾಡಿ ಮಾಡ್ತಾ ಇಲ್ಲ, ಮತ್ತೆ ಅಲ್ಲಿ ಯಾಕೆ ಲೆಕ್ಚರರ್ನ ಇಡ್ತಾ ಇಲ್ಲ ಅಂತ ಎಲ್ಲ ಖಾಸಗಿ ಕಾಲೇಜ್ ಹೋಗ್ತಾ ಇದ್ದಾರೆ. ನಂಗೆ ಗೊತ್ತಿಲ್ಲ, ಅದು ಸರ್ಕಾರಿ ಕಾಲೇಜು. ನಾನು ಹೇಳಲಿಕ್ಕೆ ಬಯಸಿದೆ, ಹೇಳಿ. ಆಮೇಲೆ ನಾನು ಓಡೋದೆ ಅಂತ ಹೇಳಬೇಡಿ. ಏನು ನಿಮ್ಮ ಪ್ರಶ್ನೆಗಳಿದಾವೆ ಬರಲಿ. ಗೌರ್ಮೆಂಟ್ ಕಾಲೇಜ್ ವಿಚಾರ ಕೇಳಿದ್ರೆ ಸರ್ ಒಂದು ನಿಮಿಷ, ಗೌರ್ಮೆಂಟ್ ಕಾಲೇಜು ಕೊಲೆಜಿಯೇಟ್ ಎಜುಕೇಷನ್ ಅಂಡರಲ್ಲಿ ಬರುತ್ತೆ. ನಾವು ಯೂನಿವರ್ಸಿಟಿ ಅಂಡರಲ್ಲಿ ಬರ್ತಕ್ಕಂಥದ್ದು ನಮಗೆ ಕಾಲೇಜುಗಳು PG ಸೆಂಟರ್ ಒಂದಿದೆ, ಚಿಕ್ಕಬಳ್ಳಾಪುರ ಒಂದು ಕಾಲೇಜ್ ಇದೆ, ಬೆಂಗಳೂರಲ್ಲಿ ಒಂದು ಕಾನ್ಸ್ಟಿಟ್ಯೂನ್ಸಿ ನೀವು ಹೇಳ್ತಾ ಇದ್ದೀರಿ ನಮ್ಮ ಕಂಟ್ರೋಲ್ ಬರಲ್ಲ. ಡೈರೆಕ್ಟರ್ ಕಂಟ್ರೋಲ್ ನಾವು ಸಿಂಡಿಕೇಟಲ್ಲಿ ಏನು ಕ್ರಮವನ್ನು ತಗೋಬೇಕೋ, ಅಧಿಕೃತವಾಗಿ ಏನು ಕ್ರಮವನ್ನು ತಗೋಬೇಕೋ ಅದನ್ನು ತಗೊಂಡಿದ್ದೀವಿ. ನಮ್ದು ತಪ್ಪಾದರೆ ಸರ್ಕಾರ ನೋಡ್ಕೊಳ್ಳುತ್ತೆ ಬಿಡಿ. ನಾನೇನು ಹೇಳಲಿಕ್ಕೆ ಬಯಸೋದಿಲ್ಲ, ನನ್ನ ಬಾಯಲ್ಲಿ ಈ ಮಾತನ್ನು ಹೇಳಿಸ್ಬೇಡಿ, ನನ್ನ ಬಾಯಲ್ಲಿ ಇದನ್ನು ಹೇಳಿಸ್ಬೇಡಿ. ಆಮೇಲೆ ಅವತ್ತು ಚರ್ಚೆಯಲ್ಲಿ ಭಾಗವಹಿಸಿದಾಗಲೂ ನಾನು ಹೇಳಿದ್ದೇನೆ, ಹನೀಫ್ ಅವರ ತ್ರಿವರ್ಣ ಟಿವಿಯಲ್ಲಿ, ಇದು ನಮ್ಮ ವಿಶ್ವವಿದ್ಯಾಲಯದ ಸುನಿಲ್ ತಾನೆ, ನಮ್ಮ ವಿಶ್ವವಿದ್ಯಾಲಯದ ಮಾತ್ರ ಸಮಸ್ಯೆ ಅಲ್ಲ. ಮತ್ತು ಒಬ್ಬ ಪತ್ರಿಕೋದ್ಯಮ ಪ್ರಾಧ್ಯಾಪಕನಾಗಿ ನನಗೆ ಆಸೆ ಇರುವಂಥದ್ದು ಸಂಪೂರ್ಣ ಹೊಸದಾಗಬೇಕಿದೆ, ಪುನರುತ್ಥಾನ ಆಗಬೇಕು. ಯಾತಕ್ಕಂತಂದರೆ ಹಿಂದೆ ನಾವು 20 ವರ್ಷದಿಂದ 30 ವರ್ಷದಿಂದ ಅವ್ರು ಹೇಳಿದ್ರಲ್ಲ, ಏನು ಕಲಿಸ್ತಾ ಇದ್ದೋ ಅದನ್ನೇ ಈಗ ಪತ್ರಿಕೋದ್ಯಮ ವಿಭಾಗಗಳಲ್ಲಿ ಕಲಿಸಿದ್ರೆ ಏನೂ ಬೆಲೆ ಇಲ್ಲ, ನಾವು ಅಧ್ಯಾಪಕರು ಸೋಲ್ತೇವೆ. ಅದಕ್ಕಾಗಿ ಈಗ ಡಿಜಿಟಲ್ ಮೀಡಿಯಾ ಬಂದಿದೆ, ಸಾಮಾಜಿಕ ಮಾಧ್ಯಮಗಳಿದ್ದಾವೆ. ನಾವು ಹಳೆ ರಿಪೋರ್ಟಿಂಗು ಎಡಿಟಿಂಗು ಇನ್ನೂ ಕಲಿಸ್ಕೊಂಡು ಹೋದರೆ ಪ್ರಯೋಜನ ಇಲ್ಲ. ಇದು ಯಾವುದಾದ್ರೂ ಈ ತಾತ್ಪೂರ್ತಿಕವಾಗಿ ನಿಲ್ಲಿಸಿದ್ರೆ ಹೊಸ ಉತ್ಥಾನಕ್ಕೆ ಕಾರಣ ಆಗಬೇಕು. ಅದನ್ನು ನಾನು ಹೇಳಿದ್ದೇನೆ. ಈಗ ನನ್ನ ಮೇಲೆ ಒಬ್ಬರು ಸ್ಟೇಟ್ಮೆಂಟ್ ಕೊಟ್ಟರು, ನಿಮ್ಮ ಗಮನಕ್ಕೆ. ನಾವೇನು ನಮ್ಮ ಇದರಲ್ಲಿ ಅವರು ಒಬ್ಬರೇ ಅಲ್ವಲ್ಲ ಸಿಂಡಿಕೇಟು. ಈಗ ಅವರು ಒಂದು ವಿಷಯ, ಅವರು ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ದಾರೆ. ಕುಲಸಚಿವರು ಮತ್ತು ಕುಲಪತಿಗಳು ಸೇರಿಕೊಂಡು ಭಾರಿ ಅಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅಂತ. ಗೆಳೆಯರೆ, ನನ್ನನ್ನು ಕಳೆದ 4 ವರ್ಷದಿಂದ ನೀವು ನೋಡಿದಿರೋ ಇಲ್ಲೋ ಗೊತ್ತಿಲ್ಲ, ನಿಮ್ಗೆ ಅನಿಸ್ತದ ಹಾಗೆ ನಾನು ಅಕ್ರಮ ಮಾಡಿದ್ದೀನಿ ಅಂತ? ಅವ್ರು ಹೇಳ್ತಾರೆ ಬಿಟ್ಬಿಡಿ. ಅಲ್ಲ, ಈಗ ಹಿಂದೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟರು ರಾಜ್ಭವನಕ್ಕೆ. ಏಕವ್ಯಕ್ತಿ ಜಸ್ಟಿಸ್ ಆಯೋಗವನ್ನು ನೇಮಿಸ್ತು. ಏನಾಯಿತು ಹೇಳಿ ನೀವೇ? ಇನ್ನೂ ಬಂದಿಲ್ಲ.
ಆದರೆ ಅಲ್ಲಿ ಎಲ್ಲೋ ನಂದು ತಪ್ಪು ಅಂತ ಯಾವುದೇ ಸಂದರ್ಭದಲ್ಲಿ ಆದಂಥ ಇದು ನಮಗೆ ಗೊತ್ತಿಲ್ಲ. ಕೊಡ್ಲಿ ಬಿಡಿ. ಹಾಂ ಹಾಂ ಹೋಗಲಿ ಬಿಡಿ ಎಂತ, ಯಾಕಂದರೆ ಕೆಲವು RTIಯಲ್ಲಿ ತಗೋಬೋದು, ಕೆಲವು ನಿಮಗೆ ಗೊತ್ತಿರುತ್ತೆ ಪತ್ರಕರ್ತರು ಒಂದು ಕಡೆಯಿಂದ ಮಾಹಿತಿಯನ್ನು ಹೇಗೆ ಕಲೆಕ್ಟ್ ಮಾಡಬೇಕು ಅಂತ ಹಾಗೆ ಕಲೆಕ್ಟ್ ಮಾಡಿರ್ತಾರೆ. ಅವ್ರ ಜೊತೆ ಪತ್ರಕರ್ತರು ಇರ್ಬೋದು, ಯಾರಿಗೆ ಗೊತ್ತು. ಹಾಂ, ಈಗ ಹಿಂದೆ ಅವ್ರು ಹೇಳಿದ್ರು, ನನ್ನ ಮೇಲೆ ಆರೋಪ ಬಂದಿತ್ತು 1 ಕೋಟಿ ರೂಪಾಯಿ ಲಂಚವನ್ನು ತಗೊಂಡಿದ್ದಾರೆ ಅಂತ. ನಾನು ನಿಮ್ಮ ಹತ್ರ ಕೇಳ್ತೀನಿ ಗೆಳೆಯರೆ, ಅಟ್ಲೀಸ್ಟ್ ಕೆಲವರಿಗಾದರೂ ನನ್ನ ಬಗ್ಗೆ ನಿಮ್ಗೆ ಗೊತ್ತಿದೆ. ನಿಮ್ಗೆ ಅನಿಸ್ತದ ನಾನು 1 ಕೋಟಿ ಲಂಚ ತಗೊಂಡಿದ್ದೀನಿ ಅಂತ? ಸುಮ್ಮನೆ ಈಗ ಯಾರ ಮೇಲೆ, ಈಗ ಸುನೀಲ್ ನನ್ನ ಹತ್ರ 20,000 ಕೇಳಿದ್ರು ಅಂತ ಈಗ ಆರೋಪ ಮಾಡಿಬಿಟ್ರೆ ಏನಾಗುತ್ತೆ? ಅದಕ್ಕಾಗಿ ಸುಮ್ಮನೆ ಆರೋಪ ಮಾಡೋದ್ರಲ್ಲಿ ಅರ್ಥ ಇಲ್ಲ.